ವೆಂಟಿಲೇಟರ್ ಬೆಡ್ ಖಾಲಿ ಇಲ್ಲ ಅಂತ ಹೇಳಿ ಒಂದು ತಾಸುಗಳ ಕಾಲ ಬೀದರ್ ಬ್ರಿಮ್ಸ್ ಆಸ್ಪತ್ರೆಯ ಆವರಣದಲ್ಲಿ 2 ಪ್ರತ್ಯೇಕ ರೋಗಿಗಳು ಖಾಸಗಿ ಆಂಬ್ಯುಲೆನ್ಸ್ನಲ್ಲಿಯೇ ಸಾವು ನೋವಿನ ಮಧ್ಯೆ ಪರಿತಪಿಸುವ ಘಟನೆ ನಡೆದಿದೆ. ನೋಡ್ಲಿಕ್ಕೆ ಮಾತ್ರ ಬೃಹತ್ ಕಟ್ಟಡ, ವ್ಯವಸ್ಥೆ ಮಾತ್ರ ಶೂನ್ಯ ಎಂದು ಬ್ರಿಮ್ಸ್ ಆಸ್ಪತ್ರೆಗೆ ಬರಬೇಕಾದ್ರೆ ರೋಗಿಗಳು ಕೈನಲ್ಲಿ ಜೀವ ಹಿಡಿದುಕೊಂಡು ಬರಬೇಕಾದ ಪರಿಸ್ಥಿತಿ ಇದೆ ಅಂತ ಮರಕಲ್ ಗ್ರಾಮದ ಮುಖಂಡರಾದ ಸೋಮಶೇಖರ್ ಓಂಕಾರಿ ಮಾತನಾಡಿ ತಿಳಿಸಿದ್ದಾರೆ. ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಬಡ ರೋಗಿಗಳ ನಿರ್ಲಕ್ಷ್ಯ ಮಾಡಲಾಗ್ತಾ ಇದೆ. ಚಿಕ್ಕಪೇಟ್ನ ಖಾಸಗಿ ಹೋಟೆಲ್ ಮುಂಭಾಗದಲ್ಲಿ ಮರಕಲ್ ಗ್ರಾಮದ 40 ವರ್ಷದ ಪ್ರಶಾಂತ್ ಬಿರಾದರ್ ಅಪಘಾತ ಬೆನ್ನಲ್ಲೇ ಹೆಡ್ ಇಂಜುರಿ ಆಗಿ ತೀವ್ರ ಸೀರಿಯಸ್ ಇರುವ ಕಾರಣ ಖಾಸಗಿ ಆಸ್ಪತ್ರೆಯೊಂದರಲ್ಲಿ ಚಿಕಿತ್ಸೆ ಪಡೆದು ವೆಚ್ಚ ಭರಿಸಲು ಕಷ್ಟ ಅಂತ ಬ್ರಿಮ್ಸ್ ಆಸ್ಪತ್ರೆಗೆ ತಂದಿದ್ದೆವು. ಆದರೆ ವೆಂಟಿಲೇಟರ್ ಬೆಡ್ ಖಾಲಿ ಇಲ್ಲ ಅಂತ ನಮ್ಮ ಪೇಷಂಟ್ ಜೊತೆಗೆ ಇನ್ನೋರ್ವ ಪೇಷಂಟ್ ಕೂಡ ಆಸ್ಪತ್ರೆ ಆವರಣದಲ್ಲಿ ಗಂಟೆಗಳ ಕಾಲ ಬ್ರಿಮ್ಸ್ನವರು ಕಾಯಿಸಿದ್ದಾರೆ. ಬ್ರಿಮ್ಸ್ ನಿರ್ದೇಶಕರಾದ ಡಾಕ್ಟರ್ ಶಿವಕುಮಾರ್ ಶೆಟ್ಕರ್ಗೆ ಕಾಲ್ ಮಾಡಿ ಕೇಳಿದ್ರೆ ಖಾಸಗಿ ಆಸ್ಪತ್ರೆಯಿಂದ ಪೇಷಂಟ್ ಅಂದ್ರೆ ನಾವೇನ್ ಮಾಡೋಣ, ಬೆಡ್ ಖಾಲಿ ಇದ್ರೆ ನೋಡೋಣ ಎನ್ನುವ ನಿರ್ಲಕ್ಷ್ಯದ ಮಾತು ಆಡಿದ್ದಾರೆ ಎಂದು ಆರೋಪ ಮಾಡಿದ್ರು. ವೈದ್ಯರಿಗೆ ಕೇಳಿದ್ರೆ 2 ವೆಂಟಿಲೇಟರ್ ಬೆಡ್ ಇದೆ ಅಂತ ಒಬ್ರು ಹೇಳಿದ್ರೆ ಇನ್ನೊಬ್ರು 10 ವೆಂಟಿಲೇಟರ್ ಬೆಡ್ ಇದೆ ಅಂತ ಹೇಳ್ತಾರೆ, ಇನ್ನೊಬ್ರು ವೈದ್ಯರೇ ಇಲ್ಲ ಅಂತ ಹೇಳ್ತಾರೆ. ಹೀಗೆ ಬ್ರಿಮ್ಸ್ ಗೊಂದಲದ ಅವ್ಯವಸ್ಥೆಯ ಗೂಡಾಗಿದೆ. ಇಲ್ಲಿ ಕೆಲಸ ಮಾಡುವ ಅದೆಷ್ಟೋ ವೈದ್ಯರ ಖಾಸಗಿ ಆಸ್ಪತ್ರೆಗಳಿಗೆ ಮಧ್ಯರಾತ್ರಿ 2-2:30 ಗಂಟೆಗೆ ಹೋದ್ರೂ ಕೂಡ ಚಿಕಿತ್ಸೆ ಕೊಡ್ತಾರೆ. ಆದರೆ ಅದೇ ವೈದ್ಯರು ಹಗಲು ಸಮಯದಲ್ಲಿ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಕಾಳಜಿ ತೋರಿಸುವುದಿಲ್ಲ ಎಂದು ದೂರಿದರು. ಮನುಷ್ಯನಿಗೆ ಜೀವಿಸಲಿಕ್ಕೆ ಒಂದೇ ಒಂದು ಅವಕಾಶ ಅಂದ್ರೆ ಅದು ಆಸ್ಪತ್ರೆ. ಅಲ್ಲಿಯೂ ಕೂಡ ಆ ಅವಕಾಶ ಸಿಕ್ಕಿಲ್ಲ ಅಂದ್ರೆ ಹೇಗೆ ಎಂದು ಆಕ್ರೋಶ ಹೊರಹಾಕಿದ್ರು. ಹೀಗಾದ್ರೆ ಬಡ ರೋಗಿಗಳು ಎಲ್ಲಿಗೆ ಹೋಗಬೇಕು ಎಂದು ಗೋಳು ಹೇಳಿಕೊಂಡ್ರು. ಹಾಗೋ ಹೀಗೋ ಡಾಕ್ಟರ್ ಶಿವಯೋಗಿ ಬಾಳಿಯವರನ್ನ ಫೋನ್ ಮಾಡಿದ್ರೆ 1 ತಾಸಿನ ನಂತರ ನಮಗೆ ಬೆಡ್ ವ್ಯವಸ್ಥೆ ಆಗಿದೆ, ಆದ್ರೆ ಬೇರೆ ಪೇಷಂಟ್ ಗತಿ ಏನು, ನಮಗಾದ ಪರಿಸ್ಥಿತಿ ಮರುಕಳಿಸದ ಹಾಗೆ ಕ್ರಮ ಕೈಗೊಳ್ಳಬೇಕು ಎಂದು ಈ ಮೂಲಕ ಆಗ್ರಹ ಮಾಡಿದ್ರು. ಸರ್, ನಾನು ಮರ್ಕಲ್ ಗ್ರಾಮದಿಂದ ಸೋಮಶೇಖರ್ ಓಂಕಾರಿ ಅಂತ ಮಾತಾಡ್ತಿರೋದು. ನಮ್ಮ ಊರಿಂದ ಒಬ್ಬ ಹುಡುಗನಿಗೆ ನಿನ್ನೆ ಗಾಡಿಯಿಂದ ಬಿದ್ದಿದ್ದೇನೆ ಅಂತೇಳಿ ಗೊತ್ತಾಯಿತು. ಅದಕ್ಕೆ ಹಾಸ್ಪಿಟಲ್ GND ಗುರುನಾನಕ್ ಹಾಸ್ಪಿಟ್ಲಿಗೆ ಒಯ್ದಿದ್ದೆವು. ಅಲ್ಲಿಂದ ಇವತ್ತು ಸಾಯಂಕಾಲ 5 ಗಂಟೆಗೆ ಅಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ರೆಫರ್ ಮಾಡಿದ್ದರು. ಬಟ್ ಸುಮಾರು ಇಲ್ಲ ಅಂದರೆ ಒಂದು 50-55 ಮಿನಿಟ್ ನಮಗಿಲ್ಲಿ ಹೊರಗಡೆ ಪೇಷಂಟ್ ನಿಲ್ಲಿಸಿದ್ದಾರೆ. ಯಾರು ರೆಸ್ಪಾನ್ಸ್ ಮಾಡ್ತಿಲ್ಲ. ವೆಂಟಿಲೇಟರ್ ಖಾಲಿ ಇಲ್ಲ, ಅವರಿಲ್ಲ, ಡಾಕ್ಟರ್ ಇಲ್ಲ ಅಂಥೇಳಿ ಸುಮಾರು 1 ತಾಸು ನಮಗೆ ಭಾಳಷ್ಟು ತೊಂದರೆ ಕೊಟ್ಟಿದ್ದಾರೆ. ಅದಕ್ಕೆ ತಾವುಗಳ ಮುಖಾಂತರ ಅವ್ರಿಗೆ ಕ್ರಮ ಕೈಗೊಳ್ಬೇಕು. ಒಬ್ಬರು ರೆಸ್ಪಾನ್ಸೇ ಕೊಡ್ತಲ್ಲ ಸರ್. ಒಳಗೆ ಹೋಗಿ ಕೇಳಿದ್ರು ಯಾರನ್ನೂ ಅಲ್ಲಿ ಇಲ್ಲಾರ ವೆಂಟಿಲೇಟರ್ ಖಾಲಿ ಇಲ್ಲ, 2 ವೆಂಟಿಲೇಟರ್ ಡಾಕ್ಟರ್ ಇಲ್ಲ ಅಂತ ಹೇಳ್ತಿದ್ದಾರೆ. 2 ಅದಾವ ಅಂತ ಮತ್ತು ಒಳಗೆ ಹೋಗಿ ಕೇಳಿದ್ರೆ 10 ಅಂತ ಹೇಳ್ತಾರೆ. ಅದನ್ನು ಗೊಂದಲೇ ಕಾಣತ್ತದು. ಯಾರು 2 ಅಂತಾರೆ, 2 10 ಅಂತಾರೆ. ಬಟ್ ನಮ್ಮ ಪೇಷಂಟಿಗೆ ನಮಗೆ ರೆಸ್ಪಾನ್ಸ್ ಸಿಗಬೇಕಿಲ್ಲ ರೀ. ನಮಗೆ ಚಿಕಿತ್ಸೆ ಸರಿಯಾಗಿ ಆಗಬೇಕಿಲ್ಲ. ಬಡ ಜನರು ಎಲ್ಲಿ ಹೋಗ್ಬೇಕು ಹೇಳ್ರಿ, ಎಲ್ಲಿ ಹೋಗ್ಬೇಕು ನೀವೇ ಹೇಳ್ರಿ ಬಡ ಜನರು. ಅದಕ್ಕೆ ಹಿಂಗಾಗಿ ತೊಂದರೆ ಆಗ್ಯದ. ಅದಕ್ಕೆ ದಯಮಾಡಿ ಮುಂದಿನ ದಿನಗಳಲ್ಲಿ ಹೌದು ಹಾಗಾಗಿ ಬಂದಿದ್ದೀವಿ ಬಡ ಜನರು ಅಂತೇಳಿ. ಬಟ್ ಇಲ್ಲಿ ರೆಸ್ಪಾನ್ಸ್ ಸರಿಯಾಗಿ ಸಿಗ್ತಿಲ್ಲ. ಬಟ್ ಹಿಂಗಾದ್ರೆ ಮುಂದಿನ ಅದೇ 10 ವೆಂಟಿಲೇಟರ್ 2 ಇದ್ದಾವೆ ಅಂತೇಳಿ ಸರಿಯಾಗಿ ಸ್ಪಂದಿಸಿಲ್ಲ. ಹೌದು ಸ್ಪಂದಿಸಿಲ್ಲ. ಅದೇ ಅದು ವೆಂಟಿಲೇಟರ್ ಇಲ್ಲ, 2 ಅವ 3 ಅವ 5 ಅವ ಡಾಕ್ಟರ್ ಇಲ್ಲ ಅಂತ ಯಾರೂ ರೆಸ್ಪಾನ್ಸೇ ಕೊಡ್ತಿಲ್ಲ. ಕೇಳಿದ್ರೆ ಆಯ್ತು ರೀ, ನೀವು ಏನು ಮಾಡೋದು ಮಾಡ್ಕೋರಿ, ಪ್ರೆಸರ್ ಕರಿತೀರಿ, ನ್ಯೂಸ್ ಮಾಡ್ತೀರಿ ಅಂತ ಈ ಥರ ಹೇಳ್ತಿದ್ದಾರೆ. ಡಾಕ್ಟರ್ಸ್ ಹೇಳಿದ್ದಾರೆ. ಬಟ್ ಯಾರೊಂದು ಗೊತ್ತಿಲ್ಲ. ಮಾತಾಡಿದ್ದೀವಿ, ಹೊಸ ನಂಬರ್ ಇತ್ತು. ಅದನ್ನು ಆಧ ಗಂಟೆಗಿನ ಹೆಚ್ಚಿಗೆ 30-35 ಮಿನಿಟ್ಗಿನ ಇನ್ನೂ ಇಲ್ಲೇ ನಿಂತಿದೆ ನೋಡಿ, ಹಿಂದೆಗಡೆ ಇದೆ ನೋಡಿ. ಹಾಂ, ಸುಮಾರು 2-3 ಪೇಷಂಟ್ ಇದೇ ಥರ ಆಗಿ. ಅದೇ ಹೇಳ್ತಿದ್ದೀನಿ ಸರ್, ನೀವು ನಿಮ್ಮ ಮುಖಾಂತರ ನೀವು ಅದಕ್ಕೆ ಸರ್ಕಾರಕ್ಕೆ ಏನು ಸ್ಪಂದನೆ ಕೊಡ್ಬೇಕು, ನೀವು ಕೊಡ್ಬೇಕು. ಯಾಕಂದ್ರೆ ಹಿಂಗಾದ್ರೆ ಮುಂದೆ ಗರೀಬ್ ಬರ್ಜನ ಹೆಂಗೆ ಅಂತ ನಾವು ಕೇಳ್ತೀನಿ. ಈಗ ನಮ್ಮದಂತೂ ಆಗ್ಯದ, ಲೇಟ್ ಆಗ್ಯದ. ಬಟ್ ಮುಂದಿನ ಗರೀಬರಿ ಯಾರು ಹಿಂಗೆ ಈ ಥರ ಆಗ್ಬಾರ್ದು. ಈಗ ಬಡ ಜನರು ಖಾಸಗಿ ಆಸ್ಪತ್ರೆ ಒಳಗೆ ದುಡ್ಡು ಅಂತ ಗೌರ್ಮೆಂಟ್ ಹಾಸ್ಪಿಟಲ್ ಇಲ್ಲಿ ರಾತ್ರಿ ಗೌರ್ಮೆಂಟ್ ಹಾಸ್ಪಿಟಲಿಂದ ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗ್ತಾರ. ಅಲ್ಲಿಂದ ಇಲ್ಲಿ ಬಂದ್ರೆ ಪ್ರೈವೇಟ್ ಇಂದ ಗೌರ್ಮೆಂಟ್ ಬಂದ್ರೆ ತಗೊಳಗಿಲ್ಲ, ಇಲ್ಲಿಂದ ಪ್ರೈವೇಟ್ ಹೋದ್ರೆ ನಡೀತೈತೆ ಅಂತ ಬ್ರಿಮ್ಸ್ನಾಗ ಹಂಗೆ ಇದೆ ಸರ್. ಮತ್ತೆ ಯಾಕಂದ್ರೆ ಅವ್ರದ್ದೆಲ್ಲ ಪ್ರೈವೇಟ್ ಹಾಸ್ಪಿಟಲ್ ಅವಲ್ಲ, ಬೇರೆ ಯಾರ್ದವ್ರೆ ಹೆಂಗೆ ಅವ್ರದ್ದು ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ 99% ನೀವು 2 ಹೋದ್ರೂ ಭೀ ನಮಗೆ ರೆಸ್ಪಾನ್ಸ್ ಸಿಗ್ತದೆ. ಅದೇ ಗೌರ್ಮೆಂಟ್ ಹಾಸ್ಪಿಟಲ್ ಡೇದಾಗ ಬಂದ್ರೆ ಸಿಗಲ್ಲ. ಯಾಕಂದ್ರೆ ಅವ್ರು ದುಡ್ಡು ಮಾಡ್ತಿದ್ದಾರೆ, ಗರೀಬ್ ಜನ ಎಲ್ಲಿ ಹೋಗ್ಬೇಕು. ಹಾಂ, ಅದಕ್ಕೆ ನಾವು ಪ್ರೆಸ್ದವ್ರಿಗೆ ನ್ಯೂಸ್ದವ್ರಿಗೆ ಹೇಳ್ತೀವಿ ಅಂದ್ರೆ ಯಾರಿಗೆ ಭೀ ಹೇಳ್ರಿ ಏನು ಮಾಡೋದು ಮಾಡ್ಕೊರಿ ಅಂತ ಹೇಳ್ತಿದ್ದಾರೆ. ಅದಕ್ಕೆ ನಿಮ್ಗಳ ಮುಖಾಂತರ ಅವ್ರಿಗೆ ಏನೋ ತಕ್ಕ ಪಾಠ ಕಲಿಸಿ ಮುಂದಿನ ದಿನಗಳಲ್ಲಿ ಗರೀಬರಿಗೆ ಯಾರಿಗೆ ಭೀ ಈ ಥರ ತೊಂದರೆ ಆಗಬಾರ್ದು. ಸೋಮಶೇಖರ್ ಓಂಕಾರಿ ಅಂತೇಳಿ ಮರ್ಕಲ್.